ಜಲಸಂಪನ್ಮೂಲ ಸಚಿವರ ಅಧಿಕಾರದ ಗುದ್ದಾಟದಿಂದ ಜನ ಇವತ್ತು ಹೈರಾಣಾಗಿ ಹೋಗಿದ್ದಾರೆ. ಕೃಷ್ಣಾ ತೀರದ ನೀರು ಕ್ಯೂಸೆಕ್ ಲೆಕ್ಕದಲ್ಲಿ ಪೋಲಾಗ್ತಾ ಇದ್ರು ಕೂಡ ಜಾಣ ಕುರುಡುತನವನ್ನ ಪ್ರದರ್ಶಿಸಿದ್ದಾರೆ. ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕರ್ನಾಟಕಕ್ಕೆ ಕೊಡ್ತಕ್ಕಂತಹ ಪ್ರಾಮುಖ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಅನ್ನುವಂತಹ ಆರೋಪ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಇವಾಗ ಸದ್ಯ ನಾನೇನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಈ ಸ್ಟೋರಿಯಲ್ಲಿ ಇದಕ್ಕೆ ಅಂತಂದ್ರೇನು ಈ ಒಂದು ಆರೋಪ ಏನೇ ಅದಕ್ಕೆ ಇಂಬು ಕೊಡುವಂತಹ ಸ್ಟೋರಿ ಇದಾಗಿದೆ. ಸದ್ಯ ನಾನಿವಾಗ ಹಿಪ್ಪರಗಿ ಬ್ಯಾರೇಜ್ ಬಳಿ ನಾನಿದ್ದೀನಿ. ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಹಿಪ್ಪರಗಿ ಬ್ಯಾರೇಜನ್ನು ನಿರ್ಮಿಸಲಾಗಿರುವಂಥದ್ದು. ಅಂತಂದ್ರೇನು ಏನು ಕೃಷ್ಣಾ ನದಿಗೆ ಏನು ನೀರು ಹರಿದು ಬರುತ್ತೆ ಆ ನೀರನ್ನು ಇಲ್ಲಿ ತಡೆ ಹಿಡಿದು ಇಲ್ಲಿನ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅದೇ ರೀತಿ ರೈತಾಪಿ ವರ್ಗದ ಏನು ನೀರು ಕುಡಿಯೋದಕ್ಕಾಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಗಳಿಗೆ ನೀರು ಬಳಕೆ ಆಗಲಿ ಎನ್ನುವ ಉದ್ದೇಶದಿಂದ ಹಿಪ್ಪರಗಿ ಗ್ರಾಮದ ಬಳಿ ಈ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಿರುವಂಥದ್ದು. ಸದ್ಯ ಅಂತಂದ್ರೇನು ಕಳೆದ 15 ದಿನಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಸಂಪೂರ್ಣವಾಗಿ ಕಟ್ ಆಗಿರುತ್ತೆ. ಕಟ್ ಆದ ನಂತರ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸಹ ಮನವಿಯನ್ನು ಮಾಡ್ಕೊಳ್ತಾರೆ, ಪ್ರತಿಭಟನೆಯನ್ನು ಸಹ ಮಾಡಿರ್ತಾರೆ. ಪೂರ್ಣವಾಗಿ ಗೇಟ್ ಈಗಾಗಲೇ ಅಳವಡಿಸಲಾಗಿದೆ ಅಂತ ಅಧಿಕಾರಿಗಳು ಸಹ ಹೇಳ್ತಾ ಇರುವಂಥದ್ದು. ಆದರೆ ನೀವೇನು ದೃಶ್ಯಾವಳಿಗಳೇ ನೋಡ್ತಾ ಇದ್ದೀರಿ, ನೀರು ಇದೇ ರೀತಿಯಾದಂತಹ ಲೀಕ್ ಆಗ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದನೂ ಸಹ ಈ ಪ್ರಮಾಣದಲ್ಲಿ ನೀರು ಲೀಕ್ ಆಗಿ ಒಟ್ಟು 3 TMC ಏನು ಕೃಷ್ಣಾ ನದಿ ಪಾಲಾಗಿ ಆಲ್ಮಟ್ಟಿ ಜಲಾಶಯದ ಪಾಲಾಗ್ತಾ ಇರುವಂಥದ್ದು. ಈ ಒಂದು 22ನೇ ಗೇಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಬೇಕು. ಯಾಕಂತಂದರೆ ಇನ್ನೇನು ಬೇಸಿಗೆ ಕಾಲ ಹತ್ತಿರದಲ್ಲಿದೆ, ಈಗಾಗಲೇ ಇಲ್ಲಿರ್ತಕ್ಕಂತಹ ನೀರು ಪೋಲಾಗಿ ಹೋಗ್ತಾ ಇದೆ ಅಂತ ಹೇಳಿ ಮನವಿಯನ್ನು ಸಹ ಮಾಡಿಕೊಂಡಿದ್ದರು. ಆದರೆ ಇಲ್ಲಿಯವರೆಗೂ ಸಹ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಂತೆ ಕಾಣೋದಿಲ್ಲ. ಯಾಕಂತಂದರೆ ಕಳೆದ 15 ದಿನಗಳಿಂದಲೂ ಸಹ ಏನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಕ್ಕಂತಹ ಏನು 22ನೇ ಬ್ಯಾರೇಜ್ ಏನಿದೆ ಈ ಗೇಟ್ನ 15 ದಿನಗಳಾದ್ರೂ ದುರಸ್ತಿ ಕಾರ್ಯ ಇನ್ನೂ ಆಗೇ ಇಲ್ಲ. ಹೀಗಾಗಿ ಕೆಲವೊಂದಿಷ್ಟು ಕಡೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮರಳಿನ ಏನು ಪ್ಯಾಕ್ಗಳ ನಂತರ ಮರಳಿನ ಚೀಲಗಳನ್ನು ತಂದು ಹಾಕ್ತಾ ಇರುವಂತಹ ಕೆಲಸಗಳನ್ನು ಸಹ ನಡೀತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಏನು ನೀರು ಹರಿದು ಹೋಗದಂತೆ ದೊಡ್ಡ ದೊಡ್ಡ ಚೀಲಗಳನ್ನು ಸಹ ಅಳವಡಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. 15 ದಿನಗಳಲ್ಲಿ 3 TMC ನೀರು ಅಂತಂದ್ರೇನು ಹರಿದು ಹೋಗಿ ಆಲ್ಮಟ್ಟಿ ಜಲಾಶಯಕ್ಕೆ ಸೇರಿಕೊಂಡಿರುವಂಥದ್ದು. ಈಗಾಗಲೇ ಸಹ ಸಂಪೂರ್ಣವಾಗಿ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇದರಿಂದ ಏನೇನು ಅಂತ ಕೃಷ್ಣಾ ನದಿ ತೀರದ ಏನು ಜನರಿದ್ದಾರೆ ಸಂಪೂರ್ಣವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರುವಂತಹದ್ದು ಸಹ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಜಲಸಂಪನ್ಮೂಲ ಸಚಿವರ ಅಧಿಕಾರದ ಗುದ್ದಾಟದಿಂದ ಜನ ಇವತ್ತು ಹೈರಾಣಾಗಿ ಹೋಗಿದ್ದಾರೆ. ಕೃಷ್ಣಾ ತೀರದ ನೀರು ಕ್ಯೂಸೆಕ್ ಲೆಕ್ಕದಲ್ಲಿ ಪೋಲಾಗ್ತಾ ಇದ್ರು ಕೂಡ ಜಾಣ ಕುರುಡುತನವನ್ನ ಪ್ರದರ್ಶಿಸಿದ್ದಾರೆ. ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕರ್ನಾಟಕಕ್ಕೆ ಕೊಡ್ತಕ್ಕಂತಹ ಪ್ರಾಮುಖ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಅನ್ನುವಂತಹ ಆರೋಪ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಇವಾಗ ಸದ್ಯ ನಾನೇನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಈ ಸ್ಟೋರಿಯಲ್ಲಿ ಇದಕ್ಕೆ ಅಂತಂದ್ರೇನು ಈ ಒಂದು ಆರೋಪ ಏನೇ ಅದಕ್ಕೆ ಇಂಬು ಕೊಡುವಂತಹ ಸ್ಟೋರಿ ಇದಾಗಿದೆ. ಸದ್ಯ ನಾನಿವಾಗ ಹಿಪ್ಪರಗಿ ಬ್ಯಾರೇಜ್ ಬಳಿ ನಾನಿದ್ದೀನಿ. ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಹಿಪ್ಪರಗಿ ಬ್ಯಾರೇಜನ್ನು ನಿರ್ಮಿಸಲಾಗಿರುವಂಥದ್ದು. ಅಂತಂದ್ರೇನು ಏನು ಕೃಷ್ಣಾ ನದಿಗೆ ಏನು ನೀರು ಹರಿದು ಬರುತ್ತೆ ಆ ನೀರನ್ನು ಇಲ್ಲಿ ತಡೆ ಹಿಡಿದು ಇಲ್ಲಿನ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅದೇ ರೀತಿ ರೈತಾಪಿ ವರ್ಗದ ಏನು ನೀರು ಕುಡಿಯೋದಕ್ಕಾಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಗಳಿಗೆ ನೀರು ಬಳಕೆ ಆಗಲಿ ಎನ್ನುವ ಉದ್ದೇಶದಿಂದ ಹಿಪ್ಪರಗಿ ಗ್ರಾಮದ ಬಳಿ ಈ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಿರುವಂಥದ್ದು. ಸದ್ಯ ಅಂತಂದ್ರೇನು ಕಳೆದ 15 ದಿನಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಸಂಪೂರ್ಣವಾಗಿ ಕಟ್ ಆಗಿರುತ್ತೆ. ಕಟ್ ಆದ ನಂತರ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸಹ ಮನವಿಯನ್ನು ಮಾಡ್ಕೊಳ್ತಾರೆ, ಪ್ರತಿಭಟನೆಯನ್ನು ಸಹ ಮಾಡಿರ್ತಾರೆ. ಪೂರ್ಣವಾಗಿ ಗೇಟ್ ಈಗಾಗಲೇ ಅಳವಡಿಸಲಾಗಿದೆ ಅಂತ ಅಧಿಕಾರಿಗಳು ಸಹ ಹೇಳ್ತಾ ಇರುವಂಥದ್ದು. ಆದರೆ ನೀವೇನು ದೃಶ್ಯಾವಳಿಗಳೇ ನೋಡ್ತಾ ಇದ್ದೀರಿ, ನೀರು ಇದೇ ರೀತಿಯಾದಂತಹ ಲೀಕ್ ಆಗ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದನೂ ಸಹ ಈ ಪ್ರಮಾಣದಲ್ಲಿ ನೀರು ಲೀಕ್ ಆಗಿ ಒಟ್ಟು 3 TMC ಏನು ಕೃಷ್ಣಾ ನದಿ ಪಾಲಾಗಿ ಆಲ್ಮಟ್ಟಿ ಜಲಾಶಯದ ಪಾಲಾಗ್ತಾ ಇರುವಂಥದ್ದು. ಈ ಒಂದು 22ನೇ ಗೇಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಬೇಕು. ಯಾಕಂತಂದರೆ ಇನ್ನೇನು ಬೇಸಿಗೆ ಕಾಲ ಹತ್ತಿರದಲ್ಲಿದೆ, ಈಗಾಗಲೇ ಇಲ್ಲಿರ್ತಕ್ಕಂತಹ ನೀರು ಪೋಲಾಗಿ ಹೋಗ್ತಾ ಇದೆ ಅಂತ ಹೇಳಿ ಮನವಿಯನ್ನು ಸಹ ಮಾಡಿಕೊಂಡಿದ್ದರು. ಆದರೆ ಇಲ್ಲಿಯವರೆಗೂ ಸಹ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಂತೆ ಕಾಣೋದಿಲ್ಲ. ಯಾಕಂತಂದರೆ ಕಳೆದ 15 ದಿನಗಳಿಂದಲೂ ಸಹ ಏನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಕ್ಕಂತಹ ಏನು 22ನೇ ಬ್ಯಾರೇಜ್ ಏನಿದೆ ಈ ಗೇಟ್ನ 15 ದಿನಗಳಾದ್ರೂ ದುರಸ್ತಿ ಕಾರ್ಯ ಇನ್ನೂ ಆಗೇ ಇಲ್ಲ. ಹೀಗಾಗಿ ಕೆಲವೊಂದಿಷ್ಟು ಕಡೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮರಳಿನ ಏನು
ಪ್ಯಾಕ್ಗಳ ನಂತರ ಮರಳಿನ ಚೀಲಗಳನ್ನು ತಂದು ಹಾಕ್ತಾ ಇರುವಂತಹ ಕೆಲಸಗಳನ್ನು ಸಹ ನಡೀತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಏನು ನೀರು ಹರಿದು ಹೋಗದಂತೆ ದೊಡ್ಡ ದೊಡ್ಡ ಚೀಲಗಳನ್ನ ಸಹ ಅಳವಡಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. 15 ದಿನಗಳಲ್ಲಿ 3 TMC ನೀರು ಅಂತಂದ್ರೇನು ಹರಿದು ಹೋಗಿ ಆಲ್ಮಟ್ಟಿ ಜಲಾಶಯಕ್ಕೆ ಸೇರಿಕೊಂಡಿರುವಂಥದ್ದು. ಈಗಾಗಲೇ ಸಹ ಸಂಪೂರ್ಣವಾಗಿ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇದರಿಂದ ಏನೇನು ಅಂತ ಕೃಷ್ಣಾ ನದಿ ತೀರದ ಏನು ಜನರಿದ್ದಾರೆ ಸಂಪೂರ್ಣವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರುವಂತಹದ್ದು ಸಹ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಜಲಸಂಪನ್ಮೂಲ ಸಚಿವರ ಅಧಿಕಾರದ ಗುದ್ದಾಟದಿಂದ ಜನ ಇವತ್ತು ಹೈರಾಣಾಗಿ ಹೋಗಿದ್ದಾರೆ. ಕೃಷ್ಣಾ ತೀರದ ನೀರು ಕ್ಯೂಸೆಕ್ ಲೆಕ್ಕದಲ್ಲಿ ಪೋಲಾಗ್ತಾ ಇದ್ರು ಕೂಡ ಜಾಣ ಕುರುಡುತನವನ್ನ ಪ್ರದರ್ಶಿಸಿದ್ದಾರೆ. ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕರ್ನಾಟಕಕ್ಕೆ ಕೊಡ್ತಕ್ಕಂತಹ ಪ್ರಾಮುಖ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಅನ್ನುವಂತಹ ಆರೋಪ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಇವಾಗ ಸದ್ಯ ನಾನೇನು ಈ ಸ್ಟೋರಿ ಹೇಳ್ತಾ ಇದ್ದೀನಿ, ಈ ಸ್ಟೋರಿಯಲ್ಲಿ ಇದಕ್ಕೆ ಅಂತಂದ್ರೇನು ಈ ಒಂದು ಆರೋಪ ಏನೇ ಅದಕ್ಕೆ ಇಂಬು ಕೊಡುವಂತಹ ಸ್ಟೋರಿ ಇದಾಗಿದೆ. ಸದ್ಯ ನಾನಿವಾಗ ಹಿಪ್ಪರಗಿ ಬ್ಯಾರೇಜ್ ಬಳಿ ನಾನಿದ್ದೀನಿ. ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಹಿಪ್ಪರಗಿ ಬ್ಯಾರೇಜನ್ನು ನಿರ್ಮಿಸಲಾಗಿರುವಂಥದ್ದು. ಅಂತಂದ್ರೇನು ಏನು ಕೃಷ್ಣಾ ನದಿಗೆ ಏನು ನೀರು ಹರಿದು ಬರುತ್ತೆ ಆ ನೀರನ್ನು ಇಲ್ಲಿ ತಡೆ ಹಿಡಿದು ಇಲ್ಲಿನ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅದೇ ರೀತಿ ರೈತಾಪಿ ವರ್ಗದ ಏನು ನೀರು ಕುಡಿಯೋದಕ್ಕಾಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಗಳಿಗೆ ನೀರು ಬಳಕೆ ಆಗಲಿ ಎನ್ನುವ ಉದ್ದೇಶದಿಂದ ಹಿಪ್ಪರಗಿ ಗ್ರಾಮದ ಬಳಿ ಈ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಿರುವಂಥದ್ದು. ಸದ್ಯ ಅಂತಂದ್ರೇನು ಕಳೆದ 15 ದಿನಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಸಂಪೂರ್ಣವಾಗಿ ಕಟ್ ಆಗಿರುತ್ತೆ. ಕಟ್ ಆದ ನಂತರ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸಹ ಮನವಿಯನ್ನು ಮಾಡ್ಕೊಳ್ತಾರೆ, ಪ್ರತಿಭಟನೆಯನ್ನು ಸಹ ಮಾಡಿರ್ತಾರೆ. ಪೂರ್ಣವಾಗಿ ಗೇಟ್ ಈಗಾಗಲೇ ಅಳವಡಿಸಲಾಗಿದೆ ಅಂತ ಅಧಿಕಾರಿಗಳು ಸಹ ಹೇಳ್ತಾ ಇರುವಂಥದ್ದು. ಆದರೆ ನೀವೇನು ದೃಶ್ಯಾವಳಿಗಳೇ ನೋಡ್ತಾ ಇದ್ದೀರಿ, ನೀರು ಇದೇ ರೀತಿಯಾದಂತಹ ಲೀಕ್ ಆಗ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದನೂ ಸಹ ಈ ಪ್ರಮಾಣದಲ್ಲಿ ನೀರು ಲೀಕ್ ಆಗಿ ಒಟ್ಟು 3 TMC ಏನು ಕೃಷ್ಣಾ ನದಿ ಪಾಲಾಗಿ ಆಲ್ಮಟ್ಟಿ ಜಲಾಶಯದ ಪಾಲಾಗ್ತಾ ಇರುವಂಥದ್ದು. ಈ ಒಂದು 22ನೇ ಗೇಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಬೇಕು. ಯಾಕಂತಂದರೆ ಇನ್ನೇನು ಬೇಸಿಗೆ ಕಾಲ ಹತ್ತಿರದಲ್ಲಿದೆ, ಈಗಾಗಲೇ ಇಲ್ಲಿರ್ತಕ್ಕಂತಹ ನೀರು ಪೋಲಾಗಿ ಹೋಗ್ತಾ ಇದೆ ಅಂತ ಹೇಳಿ ಮನವಿಯನ್ನು ಸಹ ಮಾಡಿಕೊಂಡಿದ್ದರು. ಆದರೆ ಇಲ್ಲಿಯವರೆಗೂ ಸಹ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಂತೆ ಕಾಣೋದಿಲ್ಲ. ಯಾಕಂತಂದರೆ ಕಳೆದ 15 ದಿನಗಳಿಂದಲೂ ಸಹ ಏನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಕ್ಕಂತಹ ಏನು 22ನೇ ಬ್ಯಾರೇಜ್ ಏನಿದೆ ಈ ಗೇಟ್ನ 15 ದಿನಗಳಾದ್ರೂ ದುರಸ್ತಿ ಕಾರ್ಯ ಇನ್ನೂ ಆಗೇ ಇಲ್ಲ. ಹೀಗಾಗಿ ಕೆಲವೊಂದಿಷ್ಟು ಕಡೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮರಳಿನ ಏನು ಪ್ಯಾಕ್ಗಳ ನಂತರ ಮರಳಿನ ಚೀಲಗಳನ್ನು ತಂದು ಹಾಕ್ತಾ ಇರುವಂತಹ ಕೆಲಸಗಳನ್ನು ಸಹ ನಡೀತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಏನು ನೀರು ಹರಿದು ಹೋಗದಂತೆ ದೊಡ್ಡ ದೊಡ್ಡ ಚೀಲಗಳನ್ನ ಸಹ ಅಳವಡಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. 15 ದಿನಗಳಲ್ಲಿ 3 TMC ನೀರು ಅಂತಂದ್ರೇನು ಹರಿದು ಹೋಗಿ ಆಲ್ಮಟ್ಟಿ ಜಲಾಶಯಕ್ಕೆ ಸೇರಿಕೊಂಡಿರುವಂಥದ್ದು. ಈಗಾಗಲೇ ಸಹ ಸಂಪೂರ್ಣವಾಗಿ ರೈತರಾಗಿರ್ಬೋದು, ಗ್ರಾಮ